ರಾಜಗಿರ ಬಗ್ಗೆ ನಿಮಗೆ ಗೊತ್ತಿದೆಯಾ ಫ್ರೆಂಡ್ಸ್? ರಾಜಗಿರ ಅಂದರೆ ಅಮರ್ನಾಥ್. ಪ್ರೋಟೀನ್, ಫೈಬರ್, ಕ್ಯಾಲ್ಶಿಯಂ, ಐರನ್ ಮತ್ತು ಮ್ಯಾಗ್ನೀಷಿಯಂ ಇರುವ ಒಂದು ಟ್ರೆಡಿಷನಲ್ ಧಾನ್ಯವಿದು. ಇವತ್ತು ಇದರಿಂದ 2 ಹೆಲ್ದಿ ಮತ್ತು ಟೇಸ್ಟಿ ರೆಸಿಪೀಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಬೀದರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನೋಡ್ರಿ ನಾವು ಒಳ್ಳೆಯದಂತ ನಿಮಗೆ ಒಂದು ಐಟಮ್ ಮಾಡಿ ತೋರ್ಸ್ಲತ್ತೀನಿ ನೋಡ್ರಿ. ಇವು ಏನು ಸಿರಿಧಾನ್ಯ ಅಂತೇಳಿ ಅಂತ ನೋಡ್ತಿರ್ಬೋದು. ಈಗ ರಾಜಗಿರ ಅಂತಾರೆ ನೋಡ್ರಿ. ಈ ಥರಲಿಂದ ಇರ್ತಾವೆ, ಆರೋಗ್ಯಕ್ಕೂ ಒಳ್ಳೆಯದು. ಇದು ಹಲವಾರು ಐಟಮ್ಗಳಿಂದ ಬರ್ತಾವೆ ನೋಡ್ರಿ. ಇದ್ರಾಗಿಂದ ಒಂದು ಐಟಮ್ನಿಗಂತೂ ಮಾಡಿ ತೋರ್ಸ್ಲತ್ತೀನಿ ನೋಡ್ರಿ. ಈಗ ಈ ಒಂದು ಬಟ್ಟಲಿಂದ ರಾಜಗಿರ ತೊಗೊಂಡಿನಿ. ಹಾಗೆ ನೋಡ್ರಿ, ಈ ಒಲೆ ಮೇಲೆ ಒಂದೊಂದು ಕಡೆ ಇಟ್ಟಿನಿ. ಇದ್ರದ ಮೊದಲಿನ ಐಟಮಿಂದ ಒಂದು ಮಾಡಿ ತೋರ್ಸ್ಲತ್ತೀನಿ ನೋಡ್ರಿ. ಇದ್ರದ್ದು ಒಂದು ಸಣ್ಣದೊಂದು ಬಾಣಲಿ ಇಟ್ಟೀನಿ. ಹಾಗೆ ಒಂದು ಸ್ಪೂನ್ ತೊಗೊಂಡಿನಿ. ಇದ್ರದ್ದು ಏನು ಮಾಡಿ ತೋರಿಸ್ತೀನಿ ಅಂದ್ರೆ ನೋಡ್ರಿ, ಹೀಗೆ ಒಂದು ಬಟ್ಟೆ ತೊಗೋಬೇಕು, ಒಂದು ಕಾಟನು. ಆಮೇಲೆ ನೋಡ್ರಿ ಒಂದು ಅರ್ಧ ಸ್ಪೂನ್ ಹೆಂಗಂದ್ರೆ ಇಷ್ಟು ಸ್ಪೂನ್ ಇದ್ರದಾಗಿಂದ ಹಾಕ್ಕೊಳತ್ತೇನೆ ನೋಡ್ರಿ. ನಾ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿಂದ ಕಾಯಬೇಕು. ಈ ಥರಲಿಂದ ಇದು ಮಾಡ್ಕೋಬೇಕು ನೋಡ್ರಿ. ಇವು ಯಾವ ಥರಲಿಂದ ಆಗ್ತಾವೆ ನೋಡ್ರಿ. ಎಷ್ಟು ಹಾರ್ಲತ್ತ ನೋಡ್ರಿ. ಕಡೆ ಇವೆಲ್ಲ ಒಂದು ಪೇಪರ್ ಮುಚ್ಚಬೇಕು. ಹಾಗೆ ಹೀಗೆ ಹಿಂದಿಂದ ರೆಡಿ ಆಗ್ಲತ್ತಾವ ನೋಡ್ರಿ. ಕಾಣ್ಲತ್ತಿರ್ಬೋದು, ನೋಡಿದ್ರಲ್ಲ ಫ್ರೆಂಡ್ಸ್. ಈ ಥರಲಿಂದ ಆದ ನೋಡ್ರಿ. ಸ್ವಲ್ಪ ಲೋ ಫ್ಲೇಮ್ದಾಗಂತ ಇಟ್ಕೋಬೇಕು ನೋಡ್ರಿ. ಇದ್ರದಿಂದ ಏನು ಬೇಕಾದಿಂದ ಮಾಡ್ಬೋದು. ಮೊದಲಿಗೆ ಹಾಳು ಮಾಡ್ಕೊಂಡಿನಿ. ಇದ್ರದ್ದು ಐಟಮ್ ಏನು ಮಾಡ್ತೀನಿ ಅಂತೇಳಿ ನೋಡಿರಿ. ನೀವು ವೀಡಿಯೋ ಕೊನೆ ತನಕ ನೋಡ್ರಿ. ಈಗ ಇದೇ ರೀತಿಲಿಂದ ಒಂದು ಸ್ವಲ್ಪ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟಂದ ನಾವು ಮಾಡ್ಕೋಬೋದು. ಹಾರ ಸಾಧ್ಯತೆ ಜಾಸ್ತಿ ಇರ್ತದೆ, ಬಾರಿಕ್ ಇರ್ತಾವಲ್ಲ. ಇದ್ಮೇಲೆ ನಾವು ಹಿಂಗೆ ಮಾಡಿಕೊಂಡು ಒಂದು ಪೇಪರಿಂದ ತೊಗೊಂಡು ಪಟ್ನೆಸಿಲ್ ಇದು ಹಾಕ್ತಾ ಇರ್ತಾವೆ ರೀ. ಹಾರ್ಲತ್ತ ಅಂದ್ರೆ ನಾವು ಪಟ್ನೆಸಿಲ್ ಅನ್ನೋದನ್ನ ಪೇಪರಿಂದ ಮುಚ್ಕೊಂಡು ಇದು ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆಂದಾಗ್ಯಾವ ನೋಡ್ರಿ. ಅಲ್ಲಿ ನೋಡ್ತಿರ್ಬೋದು. ರಾಜಗಿರದಿಂದ ಈ ಥರಲಿಂದ ಹಳ್ಳು ಏನು ಬೇಕಂತ ಒಳಗಿಂದ ಸ್ವಲ್ಪ ನಾವು ಮರ ತೊಗೊಂಡು ಇದು ಮಾಡ್ಕೊಂಡು ತೆಕ್ಕೊಂಡು ಇಟ್ಕೋಬೋದು. ಈ ಥರಲಿಂದ ಎಲ್ಲ ಗೋಳ್ಸೆಲ್ಲ ತೆಗೆದು ಇಟ್ಕೊಂಡಿನಿ ನೋಡ್ರಿ. ಕೆಳಗಿಂದ ಈ ಥರ ಬಂದವ ಎಲ್ಲ ದಾಣಿ ಹಳ್ಳಾಗಿಲ್ಲ ಎಲ್ಲ ಸ್ವಲ್ಪ. ಇದರಿಂದ ಮತ್ತೊಂದು ನಿಮ್ಗೆ ಐಟಮ್ ಮಾಡಿ ತೋರಿಸ್ತೀನಿ ನೋಡಿರಿ. ಸದ್ಯಕ್ಕಿಂದ ಈ ಹಳ್ಳಿನ ನೋಡಿರಿ. ಹಾಗೆ ಇದಕ್ಕೆ ಮಾಡ್ಲಿಕ್ಕಂದು ಏನೇನು ಪದಾರ್ಥ ಬೇಕು ಸ್ವಲ್ಪ ನೋಡಿರಿ. ಕರಿಬೇವು ತೊಗೊಂಡಿನಿ, ಒಂದು 2 ತೊಗೊಂಡಿನಿ. ಒಂದು 4-5 ಬಾರಿಕ್ ಟೊಣಕ್ ಮಾಡಿ ಇಟ್ಕೊಂಡೀನಿ. ಒಂದು ಸ್ವಲ್ಪ ಅಂತ ಪುಟಾಣಿ ತೊಗೊಂಡಿನಿ. ಉಪ್ಪು, ಖಾರ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 2 ಮೆಣಸಿನ್ಕಾಯಿ ತೊಗೊಂಡಿನಿ. ಹಾಗೆ ಇಲ್ಲಿಂದ ಕಡೆ ಇಟ್ಕೊಂಡೀನಿ ನೋಡಿರಿ ಒಲೆ ಮೇಲೆ. ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊತೀನಿ ನೋಡಿರಿ. ಭಾಳಷ್ಟಂದು ಐಟಮ್ ಮಾಡಿ ತೋರಿಸ್ತೀನಿ ನೋಡಿರಿ. ಅದ್ರದ್ದು ಈ ಸದ್ಯ ಮೊದಲೇನದ ರಾಜಗಿರದಿಂದ ಚಿಡುವ ಮಾಡ್ಲತ್ತೀನಿ ನೋಡಿರಿ. ಭಾಳ ಮಸ್ತ್ ಆಗ್ಯಾವ ನೋಡಿರಿ. ಹಾಗೆವಿ ಇವು ಹಾಗೆವಿ ತಿನ್ಬೋದು. ಮಸ್ತ್ ಕಮ್ಮಗೆ ಹತ್ತವ. ಒಂದು 2 ಮೆಣಸಿನ್ಕಾಯಿ ತೊಗೊಂಡಿದ್ದು ಮಾಡ್ಕೊತೀನಿ. ಹಾಗೆ ಜಾಸ್ತಿ ಕೆಂಪು ಹಾಕ್ಬಿಡ್ಬೇಡ್ರಿ. ಊಟ ಒಟ್ಟಿಗೆ ಹಾಕ್ತೀನಿ ನೋಡಿರಿ. ನೀವು ನೋಡ್ಕೊಂಡು ಅಂತ ಹಾಕಿರಿ. ಶೇಂಗದ ಬೀಜನ ಹಾಕ್ಬೋದು. ಯಾರಿಗೆ ಏನು ತಿಳಿತು ಹುರಿಗಡಲೆ, ಶೇಂಗದ ಬೀಜ, ಪುಟಾಣಿ ಏನೇನು ಹಾಕೋದು ನೀವು ಹಾಕ್ಬೋದು. ನಾನು ಸ್ವಲ್ಪ ಕಾಜುನೇ ತೊಗೊಂಡಿನಿ. ರುಚಿ ತಕ್ಕಷ್ಟು ಉಪ್ಪು. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಖಾರ ಉಪ್ಪು ಇದು ಮಾಡ್ಕೊಬೋದು. ಒಲೆ ಆಫ್ ಮಾಡ್ಕೊತೀನಿ ರೀ. ಯಾಕಂದರೆ ಇವು ಹೊತ್ತ ಚಾನ್ಸಸ್ ಇರ್ತದೆ. ಒಲೆ ಆಫ್ ಮಾಡಿಕೊಂಡು ಇದ್ರದಾಗಿಂದ ಹಾಕ್ಕೊತೀನಿ ನೋಡಿ. ಒಲೆ ಆಫ್ ಮಾಡ್ಕೊರಿ, ಯಾಕಂದರೆ ಸೀದೋಗೋ ಚಾನ್ಸಸ್ ಇರ್ತದೆ. ಅದ್ರದಾಗಿಂದ ತೆಕ್ಕೊತೀನಿ ನೋಡಿರಿ. ಉರಿ ಮಾತ್ರ ಲೋ ಫ್ಲೇಮ್ದಾಗ ಇಕ್ರಿ. ಹಾಗೆ ಒಂದೊಂದು ಸ್ಪೂನ್ ತೊಗೊಂಡು ಸಲಿಯಲು ಸಿದ್ಧ ರಾಜಗಿರ ಚುಡುವ. ನೋಡಿದ್ರಲ್ಲ ಫ್ರೆಂಡ್ಸ್, ಇದ್ರಲಿಂದು ಈಗ ಏನು ಉಳ್ದಾವ ನೋಡಿರಿ. ಈಗ ಇವು ಕೆಳಗಿಂದು ದಾಣಿ ಎಲ್ಲ ಇನ್ನು ಹಳ್ಳಾಗಿಲ್ಲಲ್ಲ. ಇದರಿಂದ ಮತ್ತೊಂದು ಐಟಮ್ ಮಾಡಿ ತೋರಿಸ್ತೀನಿ ನೋಡಿರಿ. ಈ ಉಳಿದಿಂದ ಒಳಗಿಂದ ಸೀಡ್ಸಂದ ಇಟ್ಕೊಂಡಿನಿ ನೋಡಿರಿ. ಈಗ ಇದಕ್ಕೆ ಮಿಕ್ಸರ್ದಾಗಿಂದ ಹಾಕ್ಕೊತೀನಿ. ಬಾರಿಕಂತ ಪೌಡ್ರ್ ಮಾಡ್ಕೊತೀನಿ ನೋಡಿರಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಕ್ಯಾಲ್ಸಿಯಂ ಸಿಗ್ತದೆ, ಫೈಬರ್ ಜಾಸ್ತಿ ಇರ್ತದೆ. ಈ ಮಳೆಗಾಲದಿಂದ ಕೈ ಕಾಲು ಸೊಂಟಕ್ಕೆಲ್ಲ ಚೆಂದ ಆರೋಗ್ಯಕ್ಕಿಂತ ಒಳ್ಳೆಯದು. ಇದಕ್ಕೆ ಬಾರಿಕ್ ಪೌಡ್ರ್ ಎಷ್ಟಾಯ್ತು ಅಷ್ಟಂದು ಸಣ್ಣ ಮಾಡ್ಕೊರಿ. ಇಲ್ಲಿ ನೋಡಿರಿ, ಮಸ್ತ್ ಅಂತ ಪೌಡ್ರ್ ಆಗ್ಯಾದ ನೋಡಿರಿ. ಮೊದಲೇ ಚೆನ್ನಾಗಿ ಹುರಿದಿದ್ದಲ್ಲ. ಈ ಥರಲಿಂದ ಪೌಡ್ರ್ ಮಾಡ್ಕೋಬೇಕು. ಏನು ಬೇಕಾದ್ರೂ ಆಗ್ತದೆ ನೋಡಿರಿ. ಇದ್ರದ್ದು ಗಂಜಿ ಮಾಡ್ಕೊಂಡು ಕುಡಿಬೋದು. ಬೆಲ್ಲ ಹಾಕಿ ಅಥವಾ ಉಪ್ಪು ಹಾಕಿ ಮಾಡ್ಕೊಂಡು ಕುಡಿಬೋದು. ಇಲ್ಲಿ ನೋಡಿರಿ ಫ್ರೆಂಡ್ಸ್,
ಒಲೆ ಹಚ್ಕೊಂಡಿನಿ, ಒಂದು ಬೊಗಣಿ ಇಟ್ಕೊಂಡಿನಿ ಇಷ್ಟಿಂದು. ಹಾಗೆ ಇದ್ರದಾಗ ಒಂದು ದೊಡ್ಡ ಗಿಲಾಸಿ ಸಣ್ಣ ಗಿಲಾಸಲ್ಲಿ ಒಂದು ಗ್ಲಾಸ್ ಅಂತ ನೀರು ಹಾಕ್ಕೊಳತ್ತೀನಿ ನೋಡಿರಿ. ಈ ವಿಡಿಯೋ ಕೊನೆ ತನಕ ನೋಡ್ರಿ ಅಂದ್ರೆ ಇದ್ರದ್ದು ಐಟಮ್ ಏನೇನು ಬರ್ತಾವೆ ಅಂಬ ನಿಮ್ಗೆ ಅಂತ ಗೊತ್ತಾಗ್ತದೆ. ಸ್ವಲ್ಪ ನೀರಿಂದ ಗರಂ ಆಗ್ಲತ್ತವೆ. ಹಾಗೆ ಇದ್ರದಾಗ ಒಂದು ಸ್ವಲ್ಪ ಇಷ್ಟೇನದು ಉಪ್ಪು ಹಾಕ್ಕೊಳತ್ತೀನಿ ನೋಡಿರಿ. ಮತ್ತು ಇದ್ರದಾಗ ಒಂದು ಅರ್ಧ ಬಟ್ಟಲು ಆರ್ಗ್ಯಾನಿಕ್ ಅಂತ ಬೆಲ್ಲ ತೊಗೊಂಡೀನಿ ನೋಡಿರಿ. ಇದ್ರದಾಗಿಂದ ನೀರಿನಾಗಿಂದ ಹಾಕ್ಕೊತೀನಿ ರೀ. ಜಸ್ಟ್ ಅನ್ನೋದು ನೀರು ಬೆಲ್ಲ ಕರಗಪ್ಲೆ ಅಂತ ನಾವು ಇದು ಮಾಡ್ಕೊತೀನಿ ರೀ. ಬೆಲ್ಲ ಕರಗಿದ್ರೆ ಸಾಕು, ಪಾಕ ಅದು ಏನು ಬರೋದೇನು ಬೇಡ. ಆರೋಗ್ಯಕ್ಕೂ ಒಳ್ಳೆಯದು, ಸಣ್ಣವರಿಗೆ ದೊಡ್ಡವರಿಗೆ ಮಸ್ತ್ ಅಂದ್ರೆ ಕ್ಯಾಲ್ಸಿಯಂ ಸಿಗ್ತದೆ ಮಳೆಗಾಲದಿಂದಾಗ. ನೀವು ಈ ಥರ ಮಾಡಿರಿ, ವಿಡಿಯೋ ನೋಡಿಬಿಟ್ಟು. ನಮ್ಮದು ಆರ್ಗ್ಯಾನಿಕ್ ಶಾಪ್ ಅದ. ಇದ್ರದಾಗ ಏನಂದ್ರೆ ನಮ್ಮಲ್ಲಿ ಹಲವಾರು ಸಿರಿಧಾನ್ಯಗಳು ಮಿಲೆಟ್ಸು ಎಲ್ಲ ಸಿಗ್ತಾವೆ ನಮ್ಮಲ್ಲಿ ನೋಡಿರಿ ಫ್ರೆಂಡ್ಸ್. ಚೆಂದಂದು ಜಸ್ಟ್ ಅಂದ್ರೆ ಎಲ್ಲ ಬೆಲ್ಲ ಕರಗಿತು. ಇದು ಗರಂ ಅದಲ್ಲ. ಇದು ಹಾಗೆ ಮುಚ್ಚಿಟ್ಟು ಬಿಡ್ತೀನಿ ಒಂದು ಸೈಡಿಗೆ. ಒಂದು ಕಡೆ ಇಟ್ಕೊತೀನಿ ನೋಡಿರಿ. ಸಣ್ಣ ಒಂದು ಬಾಣಲೆ ಇಟ್ಕೊರಿ. ಹಾಗೆ ಇದ್ರದಾಗ ಒಂದು 2 ಸ್ಪೂನಾಗೊಂದು ತುಪ್ಪ ಇಕ್ಕೊರಿ. ಸ್ವಲ್ಪ ಹೆಚ್ಚ ಕಡಿಮೆ ಆಗಿದ್ರೂ ಏನು ಇದಾಗಲ್ಲ, ಏನಿಲ್ಲ ತುಪ್ಪ. ಇದ್ರದಾಗ ಒಂದು 4-5 ಕಾಜು ತೊಗೊಂಡಿನಿ, ಒಂದು 4-5 ಬಾದಾಮ್ ತೊಗೊಂಡಿನಿ. ಒಂದ್ರಾಗ 2 ಅಂತ ಮಾಡಿ ಬಾರಿಗೆ ಜಜ್ಜಿ ಇಟ್ಕೊಂಡಿನಿ. ಇವು ಏನವ ನೋಡಿರಿ, ತುಪ್ಪದಾಗಿಂದ ಸಣ್ಣ ಉದ್ದಿನ ಮೇಲೆ ಅಂತ ಕರ್ಕೊತೀನಿ ನೋಡಿರಿ. ಸ್ವಲ್ಪ ಜಸ್ಟ್ ಅಂತ ಫ್ರೈ ಮಾಡ್ಕೊ ಇವು ತೆಕ್ಕೊತೀನಿ ನೋಡಿರಿ. ಈಗ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೊಬೋದು. ಬಾರೀಕ್ ಪೌಡರ್ ಮಾಡಿ ಹಾಕ್ಕೊಬೋದು. ಜಸ್ಟ್ ನಾನು ಏನದ ಒಂದು 2 ತೊಗೊಂಡಿನಿ ಡ್ರೈ ಫ್ರೂಟ್ಸು. ನೀವು ಬೇಕಾದ್ರೂ ಪಿಸ್ತಾ, ಕಾಜು, ಬಾದಾಮ್ ಯಾವ್ದು ಬೇಕಾದ್ರೂ ಹಾಕ್ಕೊಬೋದು. ಈಗ ಇದನ್ನು ಹಿಟ್ಟೇನು ಮಿಕ್ಸಿ ಮಾಡ್ಕೊಂಡಿನಿ ನೋಡಿ, ಇದ್ರದಾಗಿಂದ ಹಾಕ್ಕೊತೀನಿ ನೋಡಿ. ಸ್ವಲ್ಪ ಚೆನ್ನಾಗಿ ತುಪ್ಪದಾಗ ಕೆಳಗ ಮೇಲೆ ಮಾಡ್ಕೊರಿ. ಮೊದಲೇ ಎಲ್ಲ ಹುರಿದಂದವಲ್ಲ, ಈಗೇನು ಜಾಸ್ತಿ ಹುರಿಯೋದು ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಕೊಂಡು ಇವತ್ತು ನೋಡಿರಿ. ಈಗ ಆರೋಗ್ಯನೇ ಭಾಗ್ಯ ಅಂತ ಮೊಳಕಾಲು ಬೇನೆ, ಟೊಂಕ ಬೇನೆ ಎಲ್ಲ ಭಾಳಷ್ಟು ಅಂದ್ರೆ ಸಿರಿಧಾನ್ಯ ಊಟ ಮಾಡಿರಿ ನೀವು. ಎಲ್ಲ ರಾಗಿ, ನವಣೆ, ಸಜ್ಜಿ, ಬರಗು, ಸಾಮೆ, ಕೊರ್ಲೆ ಅಂಥೇಳಿ ಎಲ್ಲ ಶಾಪ್ದಾಗ ಒಂದು ಅಂಗಡಿದಾಗಿಂದ ಸಿಗ್ಲತ್ತವ. ಎಲ್ಲ ಊಟ ಮಾಡ್ಕೊರಿ ನೀವು. ಹೆಲ್ತಿಂದ ಒಳ್ಳೇದು ಇಟ್ಕೊರಿ. ಇದೇನು ಬೆಲ್ಲದಿಂದ ನೀರು ಮಾಡಿ ಇಟ್ಕೊಂಡಿನಿ ನೋಡಿರಿ. ಇದ್ರದಾಗಿಂದ ಹಾಕ್ಕೊತೀನಿ ನೋಡಿ. ನೋಡ್ಕೊಂಡು ಅಂತ ಹಾಕ್ಕೊರಿ. ಯಾಕಂದ್ರೆ ಜಸ್ಟ್ ಅಂದ 3 ಗ್ಲಾಸ್ ಅನ್ನೋದು ಅರ್ಧ ಗ್ಲಾಸ್ ಅಂದರೆ ಇಟ್ಕೊಂಡಿನಿ. ಕೈ ಆಡಿಸ್ಕೊರಿ ಗಂಟೆ ಹಾಕ್ಲಾರ್ದಂಗೆ. ಎಲ್ಲ ನೀರೆಲ್ಲ ಅಟ್ಟಸ್ದು ನೋಡಿರಿ. ಈಗ ನಾ ಏನು ಡ್ರೈ ಫ್ರೂಟ್ಸ್ ಅಂತ ಹಾಕ್ಕೊಂಡೇನು ನೋಡಿರಿ. ಇದ್ರಾಗಿಂದ ಸೇರಿಸ್ಕೊತೀನಿ ನೋಡಿರಿ. ಹಾಗೆ ಒಂದು ಸ್ವಲ್ಪ ಒಂದು 2 ಏಲಕ್ಕಿ ತೊಗೊಂಡೀನಿ ನೋಡಿ. ಸ್ವಲ್ಪ ಚೆನ್ನಾಗಿ ಅಂತ ಕೆಳಗ ಮೇಲೆ ಮಾಡ್ಕೊರಿ. ಉರಿ ಮಾತ್ರ ಲೋ ಫ್ಲೇಮ್ದಾಗ ಇಟ್ಟರೆ ಇದ್ರಾಗ ತುಪ್ಪ ಏನಾದ್ರು ಹೊರಗಡೆ ಬರ್ತದೆ ನೋಡಿರಿ. ಮಸ್ತ್ ಹತ್ತೊಂದು ನೋಡ್ರಿ ತಿನ್ನಕ್ಕಂತೂ. ನೀವು ವಿಡಿಯೋ ನೋಡಿಬಿಟ್ಟು ಒಂದು ಸಲ ಮನೆಯಲ್ಲಿಂದ ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ಒಂದು 2-3 ನಿಮಿಷ ಮುಚ್ಚಿಟ್ಬಿಟ್ಟಿನಿ. ನಿಮ್ಗೆ ಕಾಣಿಸ್ಲತ್ತಿರ್ಬೋದು. ತಿನ್ನಕ್ಕಂತೂ ಸೂಪರ್ ಇರ್ತಂದು ನೋಡಿರಿ. ಈ ವಿಡಿಯೋ ನೋಡಿಬಿಟ್ಟು ನೀವು ಮನೆಯಲ್ಲಿಂದ ಟ್ರೈ ಮಾಡಿರಿ. ಯಾರು ಬೇಕಾದ್ರೂ ಏನಾದರೂ ಸೇವನೆ ಮಾಡ್ಬೋದು. ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮೂಲಕ ತಿಳಿಸ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಆರೋಗ್ಯಕರವಾದ ಹೆಲ್ದಿ ಫುಡ್ಡು ರೆಡಿ ಆಗುತ್ತೆ ನೋಡಿರಿ. ಮತ್ತು ಹೆಲ್ದಿ ಫುಡ್ ಅಡುಗೆದಿಂದ ಕಾಯ್ತಾ ಇರ್ರಿ. ಮುಂದಿನ ವಿಡಿಯೋದಾಗಿಂದ ಭೇಟಿ ಆಗರಿ. ಥ್ಯಾಂಕ್ ಯು. ಬಾಯ್.